ಸಂಗಮದಲ್ಲಿ ತಮ್ಮ ಬದುಕಿನ ಪಯಣ ಹಾಗೂ ಇವತ್ತಿನ ಮಹಿಳೆ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳು, ಅದಕ್ಕೆ ಕಂಡುಕೊಳ್ಳಬಹುದಾದ ಪರಿಹಾರಗಳು, ಎಲ್ಲ ವಿಚಾರಗಳನ್ನು ಮಾತನಾಡೋದಕ್ಕೆ ನಾನು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತೀನಿ. ಹಾಗೆಯೇ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಅವ್ರ ಜೊತೆ ಸಂವಾದ ನಡೆಸ್ತಾರೆ. ದಯಮಾಡಿ ವೇದಿಕೆ ಮೇಲೆ ಈಗ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು. ಥ್ಯಾಂಕ್ ಯು ಶ್ರೀಲಕ್ಷ್ಮಿ. ನೋಡಿ, ಇವರನ್ನು ಮಾತಾಡಿಸೋದಕ್ಕಿಂತ ಮುಂಚೆ GS ಶಿವರುದ್ರಪ್ಪ ಅವರ ಒಂದು ಕವಿವಾಣಿಯೊಂದಿಗೆ ನಾನು ಶುರು ಮಾಡ್ತೀನಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಹಸಿರ ಹುಟ್ಟು ಬೆಟ್ಟಗಳಲ್ಲಿ ಮೊಲೆ ಹಾಲಿನ ಹೊಳೆಯ ಇಳಿಸಿ, ಬಯಲ ಹಸಿರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ, ತಂದೆ ಮಗುವ ತಬ್ಬಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಇವ್ರನ್ನ ಹೇಗೆ ಹೇಳಬೇಕು ಅಂತೇಳಿ ನನಗೆ ಅರ್ಥ ಆಗ್ತಾ ಇಲ್ಲ. ಇವರಿಲ್ಲದ ಕ್ಷೇತ್ರ ಇಲ್ಲ. ಸುಮಾರು 2 ಲಕ್ಷ ಕನ್ನಡದ ಶಾಲೆಗಳಿಗೆ, ಶಾಲೆಯ ಮಕ್ಕಳಿಗೆ ಊಟವನ್ನು ನೀಡ್ತಾ ಇರುವಂಥ ಮಹಾ ತಾಯಿ ಇವರು. ಹಸಿರು ಭಾನುವಾರದ ಮೂಲಕ ಸುಮಾರು 500 ಭಾನುವಾರ ಈ ಗಿಡ ಮರಗಳನ್ನು ಬೆಳೆಸಿದಂಥ ಹಸಿರು ತಾಯಿ ಇವರು. ವಿಜ್ಞಾನಿಯಾಗಿ, ಇಂಜಿನಿಯರ್ ಆಗಿ ಇವರಿಲ್ಲದಂಥ ಕ್ಷೇತ್ರ ಇಲ್ಲ. ಇವರನ್ನು ಇವತ್ತು ನಮ್ಮ ಈ ಶಕ್ತಿ ಸಂಗಮದ ವೇದಿಕೆಯಲ್ಲಿ ಅತಿಥಿಯಾಗಿ ನಾವು ನೋಡ್ತಾ ಇರೋದು, ಈ ವೇದಿಕೆಯ ಗೌರವ ಇನ್ನಷ್ಟು ಹೆಚ್ಚಾಗಿದೆ ಅನ್ನೋದರಲ್ಲಿ 2 ಮಾತಿಲ್ಲ. ಇವರು BJPಯ ಉಪಾಧ್ಯಕ್ಷಿಯಾಗಿ ಕೆಲಸ ಮಾಡಿದ್ದಾರೆ. ಅದಮ್ಯ ಚೇತನದ ಫೌಂಡರ್ ಆಗಿಯೂ ಈಗ ಅದೆಷ್ಟೋ ಚೇತನಗಳಿಗೆ ಬದುಕಾಗಿ ನಮ್ಮ ಜೊತೆಲಿ ನಿಂತ್ಕೊಂಡಿದ್ದಾರೆ. ಅದರ ಜೊತೆಗೆ IIESTಯ ಚೇರ್ಪರ್ಸನ್ ಆಫ್ ಬೋರ್ಡ್ ಆಫ್ ಗವರ್ನರ್ ಆಗಿಯೂ ಕೂಡ ನಮ್ಮ ಮುಂದೆ ಇದ್ದಾರೆ. ಇವ್ರನ್ನ ಹೇಳ್ತಾ ಹೋದರೆ ಮಾತುಗಳು ಸಾಲೋದಿಲ್ಲ, ಪದಗಳು ಕೂಡ ನಮಗೆ ಸಿಗೋದಿಲ್ಲ. ಅಂಥ ಮೇರು ವ್ಯಕ್ತಿತ್ವದ ನಮ್ಮ ಮೇಡಮ್ ಮಹಾತಾಯಿ, ನಮಸ್ಕಾರ ನಿಮಗೆ. ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನೋಡಿ, ಮಹಿಳೆ ಆಕೆ ಸೂಪರ್ ಪವರ್, ಅದೆಲ್ಲ ನಮಗೆ ಗೊತ್ತಿರುವಂಥ ವಿಚಾರ. ಮೇಡಮ್, ನನ್ನ ಪ್ರಥಮ ಪ್ರಶ್ನೆ ನಿಮಗೆ, ಮಲ್ಟಿ ರೋಲ್ ಅನ್ನ ಹೇಗೆ ನಿಭಾಯಿಸ್ತೀರಿ ನೀವು? ಹೇಗೆ ಸಾಧ್ಯ ಆಗುತ್ತೆ ಇದೆಲ್ಲ ಮೇಡಮ್? ನಿಮ್ಮ ಮಾತು ಕೇಳ್ತಾ ಇದ್ರೆ ಮತ್ತು ವಿಶೇಷವಾಗಿ ರಿಪಬ್ಲಿಕ್ ಕನ್ನಡದ ಇವತ್ತಿನ ಈ ಒಂದು ಸ್ವರ ಸಾಹಿತ್ಯ ಸಂಸ್ಕೃತಿಯ ಸಂಗಮದ ನೇತೃತ್ವವನ್ನು ಶೋಭಾ ಅವರೇ ವಹಿಸಿರೋದನ್ನು ನೋಡ್ತಾ ಇದ್ದಾಗ ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇರೋದು. ಇವತ್ತು ಈ ಥರದ ಕೆಲವೊಂದು ಕೆಲಸಗಳಲ್ಲಿ ಮಹಿಳೆಯರು ಇರಲ್ಲ, ಮಹಿಳೆಯರು ಕೆಲವೊಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಅಂತ ಒಂದು ರೀತಿಯ ಮಧ್ಯ ಭಾರತದಲ್ಲಿ ಬಂದಿರುವಂತಹ ಈ ವಿಚಾರಗಳನ್ನು ಮೀರಿ ಇವತ್ತು ನಮ್ಮೆಲ್ಲ ಅಕ್ಕ ತಂಗಿಯರು ಮಾಡ್ತಿರುವಂತಹ ಸಾಧನೆ ಏನಿದೆ, ಮತ್ತು ವಿಶೇಷವಾಗಿ ಮಲ್ಟಿ ಟಾಸ್ಕಿಂಗ್ ಅನ್ನೋದು ಮಹಿಳೆಯರಿಗೆ ಬಹುಶಃ ಅದು ಜನ್ಮಜಾತವಾಗಿ ಬಂದುಬಿಡುತ್ತೇನೋ. ಹೀಗಾಗಿ ಅದರಲ್ಲೂ ಭಾರತೀಯ ಮಹಿಳೆಯರಿಗಂತೂ ಇದು ಸಹಜವಾಗಿ ಬರ್ತದೆ. ಹೀಗಾಗಿ ನನಗನ್ಸುತ್ತೆ ಇದು ಸಹಜತೆಯಿಂದ ನಮ್ಮ ಅಕ್ಕ ತಂಗಿ, ನಮ್ಮ ತಾಯಿ, ನಮ್ಮ ಅಜ್ಜಿಯಿಂದ ಕಲ್ತ್ಕೊಂಡಿರೋ ಸಂಗತಿಗಳು. ನಂತರ ಶಾಲೆ, ಕಾಲೇಜು, ನಂತರದಿಂದಲೇ ನನಗೆ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರವನ್ನು ಹತ್ತಿರದಿಂದ ನೋಡುವಂಥ ಅವಕಾಶ ಸಿಕ್ತು. ಮೊದಲು ಶಿಕ್ಷಣ ಓದ್ತಾ ಇದ್ದಾಗ ಕಾಲೇಜ್ನಲ್ಲಿರ್ಬೋದು, ಯಾಕಂದರೆ ನಾನು ಓದಿದ್ದು ಒಂದು ಹಳ್ಳಿಯ ಶಾಲೆ, ಗ್ರಾಮೀಣ ಭಾಗದಲ್ಲಿ ಓದಿದ್ದು. ಹೀಗಾಗಿ ಅಲ್ಲಿ ಹೈಸ್ಕೂಲು ಇರಲಿಲ್ಲ. ಹೀಗಾಗಿ 7ನೇ ತರಗತಿ ಆದ ತಕ್ಷಣ ನಾವು ಹುಬ್ಬಳ್ಳಿಗೆ ಬರಬೇಕಾಯಿತು. ಹುಬ್ಬಳ್ಳಿಯ ಶಾಲೆ ನೋಡಿದ್ವಿ. ಕಾಲೇಜ್ನಲ್ಲಿದ್ದಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತನ್ನು ಸೇರಿಕೊಂಡಿರೋದ್ರಿಂದ ಸ್ವಲ್ಪ ಶೈಕ್ಷಣಿಕ ಸಮಸ್ಯೆಗಳು, ಯೂನಿವರ್ಸಿಟಿ ಲೆವೆಲಿನ ಸಮಸ್ಯೆಗಳು, ಅದಕ್ಕಾಗಿ ನಾವೇನು ಮಾಡ್ಬೋದು ಹೀಗೆ ಮಾಡ್ಕೊಳ್ತಾ ಒಂದು ಕಡೆ ನನ್ನ ಇಂಜಿನಿಯರಿಂಗ್ ಶಿಕ್ಷಣ, ಅಷ್ಟೊತ್ತಿಗಾಗಲೇ IT ರೆವಲ್ಯೂಷನ್ ಬಂದಿತ್ತು. ಹೀಗಾಗಿ ನಾನು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಓದಿದ್ರೂ ಸಾಫ್ಟ್ವೇರಿಗೆ ಶಿಫ್ಟ್ ಆದೆ. ಮಧ್ಯಾಹ್ನದ ಲಂಚ್ ಟೈಮಲ್ಲಿ ಒಂದು IT ಕಂಪ್ನಿಯಲ್ಲಿ ಕಂಪ್ಯೂಟರ್ಗಳು ಖಾಲಿ ಇದ್ದಾಗ ಹೋಗಿ ಅಲ್ಲಿ ಕಂಪ್ಯೂಟರ್ ಕಲ್ತಿದ್ದು. ಹೀಗೆ ಬೇರೆ ಬೇರೆ ಘಟ್ಟಗಳನ್ನು ದಾಟ್ತಾ ಇನ್ನೊಂದು ಕಡೆ ಅನಂತಕುಮಾರ್ ಅವರು ರಾಜಕೀಯ ಕ್ಷೇತ್ರದಲ್ಲಿ ಇದ್ದದ್ದು, ಹತ್ತಿರದಿಂದ ರಾಜಕಾರಣವನ್ನು ನೋಡ್ತಾ ಹೇಗೆ ಕರ್ನಾಟಕದಲ್ಲಿ ರಾಜಕಾರಣಗಳು ಆ ಮೆಟ್ಟಲುಗಳನ್ನು ಹೇಗೆ ಅವರು ಏರ್ತಾ ಬಂದರು, ಬದಲಾವಣೆಗಳು ಆಗ್ತಾ ಬಂತು. ಲೋಕಸಭಾ ಸದಸ್ಯರಾದರು. ಅವ್ರು ಲೋಕಸಭಾ ಸದಸ್ಯರಾದಾಗ ಅವ್ರಿಗೆ 36 ವರ್ಷ, ಅವರು ಕೇಂದ್ರ ಮಂತ್ರಿಗಳಾದಾಗ ಅವ್ರಿಗೆ 38 ವರ್ಷ, ನನಗೆ 32 ವರ್ಷ. ಮೊದಲ ವಿಮಾನ ಹತ್ತಿದ್ದು ನಾನು ಅವರು ವಿಮಾನಯಾನ ಮಂತ್ರಿಗಳ ಹೆಂಡತಿಯಾಗಿನೇನೆ. ಹೀಗೆ ರಾಷ್ಟ್ರಪತಿ ಭವನದಲ್ಲೂ ಹತ್ತಿರದಿಂದ ಬೇರೆ ಬೇರೆ ದೇಶದ ಪ್ರಮುಖರ ಜೊತೆಗೂ ಮಾತಾಡೋ ಅವಕಾಶ ಸಿಕ್ತು. ಗ್ರಾಮೀಣ ಭಾಗದಿಂದ ಬಂದವ್ರಿಗೆ ಹತ್ತಿರದಿಂದ ನೋಡ್ತಾ ನೋಡ್ತಾ ಇನ್ನೊಂದು ಕಡೆ ಅದು ಲೋಕಸಭಾ ಸದಸ್ಯರು, ಅದು ಸತತವಾಗಿ ಚುನಾವಣೆಗಳು. ಅವಾಗಂತೂ
5 ವರ್ಷದಲ್ಲಿ 3 ಚುನಾವಣೆ ಬಂದ್ಬಿಡ್ತು. ಹತ್ತಿರದಿಂದ ಜನಸಾಮಾನ್ಯರ ಹತ್ತಿರ ಹೋಗೋದು, ಮಾತಾಡೋದಿರ್ಬೋದು, ಸ್ಲಮ್ಗಳಲ್ಲಿ ಕೆಲಸ ಮಾಡ್ತಿರೋರು ನೋಡೋದು ಇರ್ಬೋದು. ಇನ್ನೊಂದು ಕಡೆ ಯುದ್ಧ ವಿಮಾನದ ಭಾಳ ಕ್ಲಿಷ್ಟತೆ ಇದೆ. ಒಂದು ಯುದ್ಧ ವಿಮಾನ ತಯಾರು ಮಾಡಬೇಕು ಅನ್ನೋದು, ಒಂದು ವಿಮಾನವೇ ಪ್ಯಾಸೆಂಜರ್ ವಿಮಾನದಲ್ಲೇ ಎಷ್ಟೊಂದು ಕ್ಲಿಷ್ಟತೆ ಇದ್ದಾಗ ಒಂದು ಯುದ್ಧ ವಿಮಾನದಲ್ಲಿ ಬೇಕಾಗಿರೋ ಪ್ರಿಸಿಷನ್ನು ಅದನ್ನೂ ಕಲಿಯುವಂಥ ಒಂದು ಅವಕಾಶ ಆಯಿತು. ಬಹುಶಃ ಈ ಎಲ್ಲ ಅವಕಾಶಗಳು ಬೇರೆ ಬೇರೆ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ದಾರಿ ಮಾಡಿಕೊಡ್ತೇವೆ. ನಿಮಗೆ ಗೊತ್ತಿರಲಿ ಸ್ನೇಹಿತರೆ, ನೋಡಿ, ಭಾರತ ದೇಶ ಇವತ್ತು ಸೂಪರ್ ಸಾನಿಕ್ ದೇಶವಾಗಿ ಪ್ರಪಂಚಕ್ಕೆ ನಾವು ನಮ್ಮ ಶಕ್ತಿ ಏನಂತೇಳಿ ನಾವು ಸಾಬೀತು ಮಾಡ್ತಾ ಇದ್ದೀವಿ. ನೋಡಿ, ಭಾರತದಲ್ಲಿ ಆಗ ಸ್ವದೇಶಿ ನಿರ್ಮಿತ ಯುದ್ಧ ವಿಮಾನಗಳೇ ಇರಲಿಲ್ಲ. ಅಂಥ ಸಮಯದಲ್ಲಿ APJ ಅಬ್ದುಲ್ ಕಲಾಂ ಅವರ ವಿಜ್ಞಾನಿಗಳ ತಂಡದಲ್ಲಿ ನನ್ನ ಜೊತೆ ಕೂತಿರುವಂಥ ಮೇಡಮ್ ಮಹಾತಾಯಿ ಅವರು ತೇಜಸ್ ಯುದ್ಧ ವಿಮಾನದ ನಿರ್ಮಾಣದ ಟೀಮ್ನಲ್ಲಿ ವಿಜ್ಞಾನಿಯಾಗಿದ್ರು ಅನ್ನೋದು ನಮಗೆ ಎಷ್ಟು ಹೆಮ್ಮೆ ಅನಿಸುತ್ತೆ. ಮೇಡಮ್, ಆ ಅನುಭವವನ್ನು ಹಂಚ್ಕೊಳ್ಳಿ ಮೇಡಮ್. ಖಂಡಿತವಾಗಿಯೂ. ಯಾಕೆಂತಂದರೆ ನಮಗೆ ಯಾರಾದರೂ ಕೇಳಿದಾಗ ಈ ವಿಮಾನ ತಯಾರಿಕೆಯಲ್ಲಿ ಅವಾಗ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅಂತ LCA ಅಂತಿದ್ರು, ಈಗ LCA ತೇಜಸ್ ಅಂತ ಹೇಳ್ತಾನೆ. ತಕ್ಷಣ ಕೇಳೋದು ಪ್ರಶ್ನೆ, ಎಷ್ಟು ವರ್ಷ ಬೇಕಾಯಿತು, ಯಾವಾಗ ಪ್ರಾರಂಭ ಮಾಡಿದ್ರಿ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದೆ, ನೋಡಿ, ಭಾರತ ಕಾರನ್ನು ಅಂದರೆ ಸ್ವದೇಶಿ ಕಾರನ್ನು ತಯಾರು ಮಾಡೋ ಮೊದಲು ನಾವು ಸ್ವದೇಶಿ ಹಾರಾಡುವ ಹಕ್ಕಿಯನ್ನು ಮೊದಲು ಮಾಡಿದ್ವಿ, ಹಾರಾಡುವ ಯಂತ್ರ. ಅದಾದಮೇಲೆ ಅದನ್ನು ಯುದ್ಧ ವಿಮಾನ ಮಾಡಿದ್ವಿ. ಇವತ್ತು ನೇವಿ ವರ್ಷನ್ ಆಗಿದೆ. ಫ್ಲೈ ಬೈ ವೈರ್ ಅಂತಂದರೆ ಡಿಜಿಟಲಿ ಮಾಡುವಂತಹ ಟೆಕ್ನಿಕನ್ನು ತೊಗೊಂಡು ಬಂದಿದೆ. ಈಗ AI ಬಂದಿದೆ. ನಾನಿದ್ದಾಗನೇ ಆಟೋ ಪೈಲಟನ್ನು ಡಿಸೈನ್ ಅಂದರೆ 95-96 ನಾವು ಆಟೋ ಪೈಲಟನ್ನು ಅಂದರೆ ಪೈಲಟ್ ಇಲ್ಲದ ಯುದ್ಧ ವಿಮಾನ ಆಗಬೇಕು. ಯಾಕಂದರೆ ಒಬ್ಬ ಮನುಷ್ಯನ ಜೀವನೂ ಭಾಳ ಮುಖ್ಯ ಇರುವಂಥದ್ದು ಅದು ಯುದ್ಧದಲ್ಲಿ ಅಂಥೇಳಿ ಅವಾಗಿಂದನೇ ಈ ಕೆಲಸ ಶುರು ಆಗಿದ್ದು. ಇದೆಲ್ಲ ನಿಜವಾಗ್ಲೂ ದೇಶಕ್ಕೆ ಭಾಳ ಹೆಮ್ಮೆ ತರುವಂಥದ್ದು. ಸಂಪೂರ್ಣವಾಗಿ ಸ್ವದೇಶದಲ್ಲಿ ತಯಾರು ಮಾಡಿರುವಂಥ ಈ ತೇಜಸ್ಸಿನ ಹೆಮ್ಮೆ ಏನು ಅಂತಂದರೆ, ಈಗ ಮೊದಲ ಹಾರಾಟ ಆಗಿ 25 ವರ್ಷ ಆಯಿತು. ತೇಜಸ್ ಇದು 25ನೇ ವರ್ಷದಲ್ಲಿ ನಾವು ಕಾಲಿಟ್ಟಿದ್ದೀವಿ. ಈ 25 ವರ್ಷದಲ್ಲಿ ಒಂದೂ ಯಾವುದೇ ಅವಘಡ ಇಲ್ಲದೆ ವಿಮಾನ ಹಾರಾಟ ಮಾಡೋಕ್ಕಾಗಿದೆ. ವಿ ಹ್ಯಾವ್ ಎನ್ ಎಕ್ಸಲೆಂಟ್ ಟ್ರ್ಯಾಕ್ ರೆಕಾರ್ಡ್. ಬೇರೆ ದೇಶದ ಯುದ್ಧ ವಿಮಾನಗಳ ಆ ಡೇಟಾ ನೋಡಿದ್ರೆ ಎಕ್ಸಲೆಂಟ್ ಸರ್ವಿಸ್ ಕೊಟ್ಟಿರುವಂಥದ್ದು LCA. ಈ ಎಲ್ಲ ವಿಷಯಗಳ ಬಗ್ಗೆ ನಮ್ಮ ಕನ್ನಡದ ಇದು ಬೆಂಗಳೂರಿನಲ್ಲಿ ತಯಾರಾಗಿದ್ದು, ನಮ್ಮ ಕನ್ನಡದ ಹೆಮ್ಮೆ, ನಮ್ಮ ದೇಶದ ಹೆಮ್ಮೆ. ಈ ವಿಷಯಗಳು ಇವತ್ತು ನಮ್ಮ ಮಕ್ಕಳಿಗೂ ಗೊತ್ತಾಗಬೇಕು. ಇನ್ನೂ ಹೊಸ ಹೊಸ ಆಯಾಮಗಳನ್ನು ತರುವಂಥ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಮಕ್ಕಳಲ್ಲಿದೆ. ಅದು ಒಂದು ನಮ್ಮ ಕನ್ನಡದ ಒಂದು ಹೆಮ್ಮೆಯ ವಿಮಾನ. ಒಂದು ಕಡೆ ಇಸ್ರೋ ಅಂದರೆ ಒಂದು ಕಡೆ ಸ್ಪೇಸಲ್ಲಿ, ಇನ್ನೊಂದು ಕಡೆ ಏವಿಯೇಷನ್ನಲ್ಲಿ ನಮ್ಮ ಕನ್ನಡಿಗರ ಮತ್ತು ಬೆಂಗಳೂರಿನ ಸಾಧನೆ ನಿಜವಾಗ್ಲೂ ನನಗೂ ಈ ಒಂದು ಪ್ರೋಗ್ರಾಮಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದ್ದು. ಮೇಡಮ್, ಒಂದೇ ಟೇಬಲ್ನಲ್ಲಿ ಅಲ್ಲಿ ಪ್ರಧಾನಮಂತ್ರಿಗಳಿರ್ತಾರೆ, ಕೇಂದ್ರ ಮಂತ್ರಿಗಳಿರ್ತಾರೆ, ತಾವು ಕೂಡ ಇರ್ತೀರಿ. ಅಲ್ಲಿ ಏನು ಹೆಸರಿಡೋದು ಅಂಥೇಳಿ ಬರುತ್ತೆ. ಆಗ ತೇಜಸ್ ಅಂತ ಹೇಳಿ ಇರ್ತಾರೆ, ನೀವು ಕೂಡ ಇರ್ತೀರಿ. ಅಲ್ಲಿ ತೇಜಸ್ವಿನಿ ಅನಂತಕುಮಾರ್ ಅವರ ಹೆಸರನ್ನು ಇಡಬಹುದಾ ತೇಜಸ್ ವಿಮಾನಕ್ಕೆ ಅನ್ನೋ ವಿಚಾರಗಳೆಲ್ಲ ಬರುತ್ತೆ. ಆ ಸಂದರ್ಭ ಹೆಂಗಿತ್ತು ಮೇಡಮ್? ನಾನೆಲ್ಲ ಓದಿದ್ದೆ. ಇಲ್ಲ, ಅದು ಹಾಗೆ ಅದರ ಬಗ್ಗೆ ಸ್ವಲ್ಪ ಬೇರೆ ಅರ್ಥಗಳಿದೆ. ಆದರೆ ಏನು ಹೆಸರು ಇಡಬೇಕು ಅಂಥೇಳಿ ಅಟಲ್ಜಿ ಅವರು ಆ ದಿನ ಹೆಸರಿಡೋದಕ್ಕೆ ಅಂತ ಬಂದಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಭಾಳ ಅವರ ಬಗ್ಗೆ ನಾವೆಲ್ಲರೂ ನೋಡಿದ್ದೀವಿ. ಚಂದ್ರಯಾನಕ್ಕೆ ಹೆಸರಿಟ್ಟಾಗೂ ಮೊದಲೇ ಬೋರ್ಡ್ಗಳು ತಯಾರಾಗಿ ಯಾರಿಗೂ ಗೊತ್ತಿರಲಿಲ್ಲ, ಇಸ್ರೋ ಸೈಂಟಿಸ್ಟ್ಗಳಿಗೂ ಗೊತ್ತಿರಲಿಲ್ಲ. ನೇರವಾಗಿ ಕೆಂಪುಕೋಟೆಯಿಂದನೇ ಚಂದ್ರಯಾನ ಅಂತ ಬಂತು. ಅದೇ ರೀತಿ ಯುದ್ಧ ವಿಮಾನಕ್ಕೆ ಹೆಸರು ಕೊಡ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳೇ ಬರ್ತಾರೆ. ಜಾರ್ಜ್ ಫರ್ನಾಂಡಿಸ್ ಅವರು ಅವಾಗ ಡಿಫೆನ್ಸ್ ಮಿನಿಸ್ಟರು, ಅನಂತಕುಮಾರ್ ಅವರು ಏವಿಯೇಷನ್ ಮಿನಿಸ್ಟರ್ ಇದ್ದ ಸಂದರ್ಭದಲ್ಲಿ ಬರ್ತಾರೆ. ಹೆಸರೇನಿಡ್ತಾರೆ? ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿಲ್ಲ ಅಂದಮೇಲೆ ಡಾಕ್ಟರ್ ಕೋಟಾ ಹರಿನಾರಾಯಣ ಅವರೇ ಇದರ ಒಂದು ಮುಖ್ಯ ವಿಜ್ಞಾನಿ, ಅವ್ರಿಗೂ ಗೊತ್ತಿಲ್ಲ. ನಾನು ಭಾಳ ಜೂನಿಯರ್ ಅವರೆಲ್ಲರಿಗಿಂತ. ಅಲ್ಲಿ ನಾವು 400 ಜನರಲ್ಲಿ ನಾನು ಒಬ್ಳು, ನಾನು 410 ನನ್ನ ಸೈಂಟಿಸ್ಟ್ ಲಿಸ್ಟಲ್ಲಿ. ಅಲ್ಲಿ ಒಟ್ಟು ಇರುವಂಥವ್ರೆ 450 ವಿಜ್ಞಾನಿಗಳಿಗಿಂತ ಹೆಚ್ಚು ವಿಜ್ಞಾನಿಗಳು ಈ ಪ್ರಾಜೆಕ್ಟಲ್ಲಿ ಇರಬಾರ್ದು ಅನ್ನೋದೇ ಒಂದು ಅದೇ ಥರದ ಡಿಸೈನ್ ಮಾಡಿದರು. ಅದಕ್ಕೆ ಪ್ರತಿಯೊಂದು ವಿಷಯವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಕ್ಕೇ ಇವತ್ತು ಒಂದು ಅತ್ಯುತ್ತಮ ವಿಮಾನ ಇವತ್ತು ಹಾರಾಟದಲ್ಲಿದೆ. ಎಲ್ರಿಗೂ ಕುತೂಹಲ ಏನು ಹೆಸರಿಡ್ತಾರೆ ಅಂತ. ನನಗೂ ಸಹಜವಾದ ಕುತೂಹಲ ಇತ್ತು. ಆ ದಿನ ಬೆಳಿಗ್ಗೆ ಉಪಹಾರಕ್ಕೆ ನನಗೆ ಆಶ್ಚರ್ಯ ಅಂದರೆ, ನನಗೆ ಉಪಹಾರಕ್ಕೆ ಪ್ರಧಾನಮಂತ್ರಿಗಳ ಇದರಿಂದ ಕರಿತಾ ಇದ್ದಾರೆ ಅಂತ ಅನಂತಕುಮಾರ್ ಅವ್ರ ಫೋನ್ ಬಂತು, ನಿನ್ನನ್ನು ಕರಿತಾ ಇದ್ದಾರೆ. ನನಗೂ ನಾನು ಮನೆಯಲ್ಲಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಕ್ಕೆ ತಯಾರಿಯಲ್ಲಿದ್ದೆ. ಗಡಿಬಿಡಿಯಿಂದ ತಕ್ಷಣ ಬಂದುಬಿಡು ಅಂದರು. ತಕ್ಷಣ ಕುಮಾರ ಕೃಪಾ ಗೆಸ್ಟ್ ಹೌಸ್ಗೆ ಹೋದ್ವಿ. 4 ಜನ ನಾವು
ಅಟಲ್ಜಿ ಅನಂತಕುಮಾರ್ ಅವರು ಏರ್ಪೋರ್ಟಿಗೆ ಹೋಗಿದ್ರು, ಅವ್ರನ್ನ ಕರ್ಕೊಂಡು ಬಂದಿದ್ರು, ಅವ್ರ ಜೊತೆಗಿದ್ದರು ಮತ್ತು ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು. 4 ಜನ. ನನಗೂ ಭಯ. ಅವಾಗ ನನ್ನ ವಯಸ್ಸು ಇನ್ನೂ 34 ವರ್ಷ. ಆಮೇಲೆ ಕ್ಯಾ ನಾಮ್ ರಖಾ ಜಾಯ್ ಅಂತಂದರು ನನ್ನ ನೋಡಿ. ಅದಕ್ಕೆ ನಾನೇನು ಹೇಳಿ, ಅನಂತಕುಮಾರ್ ಅವ್ರು ಹೇಳಿದ್ರು, ಇಲ್ಲ ನಿಮ್ಮಿಂದನೇ ನಾವೆಲ್ಲರೂ ಇದರಿಂದ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಏನು ಹೆಸರು ಬರುತ್ತೆ ಅಂತ. ಆಮೇಲೆ ನನ್ನನ್ನು ನೋಡಿ ಹೇಳಿದರು, ಎಷ್ಟು ವರ್ಷದಿಂದ ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಂತೆಲ್ಲ ಕೇಳಿದ್ರು. ಮತ್ತು ಕೆಲವೊಂದೆಲ್ಲ ವಿಮಾನದ ಬಗ್ಗೆ ಬೇರೆ ಬೇರೆ ವಿಷಯಗಳನ್ನು ಕೇಳಿದ್ರು. ಕಾರ್ಯಕ್ರಮಕ್ಕೆ ಬರ್ತಾ ಇದೆಯಾ ತಾನೇ ಅಂತಂದರು. ಹೌದು ಸರ್, ಖಂಡಿತ ಬರ್ತಾ ಇದ್ದೀನಿ ಅಂತ ಹೇಳಿದೆ. ಆವಾಗ ಆಯಿತು ಅಂತಂದರು, ಅಷ್ಟೇ. ಆಮೇಲೆ ಕಾರ್ಯಕ್ರಮದಲ್ಲಿ ಅಲ್ಲಿ ಭಾಷಣದಲ್ಲೇ ಅನೌನ್ಸು ಆಯಿತು. ನನ್ನ ಸೌಭಾಗ್ಯ, ನನ್ನ ಹೆಸರಿನ ಒಂದು ಭಾಗ. ನಾನು ಭಾಳ ಸಣ್ಣ ಕೆಲಸ ಮಾಡಿದವಳು, ಆದರೆ ಅಷ್ಟು ದೊಡ್ಡ ಒಂದು ನನಗೆ ಒಂದು ಅವಕಾಶವನ್ನು ನನ್ನ ಹೆಸರಿನ ಒಂದು ಭಾಗವನ್ನು ತೆಗೆದುಕೊಂಡಿದ್ದು ನಿಜವಾಗ್ಲೂ ಅದು ನನ್ನ ಜೀವನದಲ್ಲಿ ಮರೆಯಲಾಗಿರುವಂಥದ್ದು. ಅಟಲ್ಜಿ ಅವರ ಒಂದು ಅಂದರೆ ಆ ಹೆಸರಿಡೋದರಲ್ಲಿ ಅವರು ವಿಶೇಷ ಕಾಳಜಿ ವಹಿಸಿದ್ದು ನನಗೆ ಭಾಳ ಅವರ ಪ್ರೀತಿಯಿಂದ ನಾನು ಸದಾ ಗದಗೈತರಾಗಿದ್ದೇನೆ. ಎಸ್ ಮೇಡಮ್, ನೋಡಿ ನಮ್ಮ ಈ ಮಣ್ಣಿನ ಸಂಸ್ಕೃತಿ ಸಂಸ್ಕಾರ ಮನೆಯಿಂದ ತಾಯಿ ಮೂಲಕ ಮಕ್ಕಳಿಗೆ ಪ್ರಸಾರ ಆಗುತ್ತೆ. ಅದು ಇವತ್ತು ಅಷ್ಟು ಶ್ರೀಮಂತವಾಗಿದೆ. ನಮ್ಮ ನಾಡಿನ ಸಂಸ್ಕೃತಿ ಸಂಸ್ಕಾರ ಆಚಾರ ವಿಚಾರ ಎಲ್ಲವೂ ಕೂಡ ಆ ತಾಯಿಯ ಪಾತ್ರ ಎಂಥದ್ದು ಮೇಡಮ್ ಅದನ್ನ ಉಳಿಸುವಲ್ಲಿ? ಇದ್ರ ಬಗ್ಗೆ ಅಂದರೆ ವಿಶೇಷವಾಗಿ ನಮ್ಮ ಕನ್ನಡ ನಾಡಿನ ನಮ್ಮ ಮಹಿಳೆಯರು ತಾಯಿ ಮಾಡೋ ಪಾತ್ರ ಇವತ್ತು 108 ಸಮಸ್ಯೆಗಳಲ್ಲಿ ಮೊದಲಿರ್ತಿದ್ವಿ, ಇಲ್ಲ ಅಂತಲ್ಲ, ಇವತ್ತು ಇನ್ನೂ ಹೆಚ್ಚು ಸಮಸ್ಯೆಗಳು ಕಾಣ್ತಾ ಇದೆ. ಪರಿಸರದ ಬಗ್ಗೆ ಇರ್ಬೋದು, ನಮ್ಮ ಸಂಸ್ಕೃತಿ ಮೇಲೆ ಆಗ್ತಿರೋ ಆಘಾತದ ಬಗ್ಗೆ ಇರ್ಬೋದು, ಭಯೋತ್ಪಾದನೆ ಇರ್ಬೋದು, ಯುದ್ಧಗಳು, ಇವೆಲ್ಲವನ್ನು ನೋಡ್ತಾ ಇದ್ದಾಗ ಇನ್ನೊಂದು ಕಡೆ ಈ ಸ್ವಾತಂತ್ರ್ಯ ಬಗ್ಗೆ, ಎಂಪವರ್ ಬಗ್ಗೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇರ್ತೀವಿ. ಮಹಿಳೆಯರ ಮೇಲೆ ಆಗ್ತಿರುವಂಥ ಇವತ್ತಿಗೂ ಆಗ್ತಾ ಇದೆ ಅಲ್ಲಪ್ಪ ಅಂಥೇಳಿ ಕೆಲವೊಂದು ಸಲ ನಾವು ಪತ್ರಿಕೆಯಲ್ಲಿ ಓದ್ತಾ ಇದ್ದಾಗ ಇಷ್ಟೆಲ್ಲ ಮಾಡಿದ್ರು ಇವತ್ತಿಗೂ ಈ ಥರದ ಸಮಸ್ಯೆಗಳನ್ನು ನಾವು ಇನ್ನೂ ಓದಬೇಕಾ, ಇನ್ನೂ ನೋಡಬೇಕಾ ಅನ್ನೋದೂ ಇದು ಬರುತ್ತೆ. ಆದರೆ ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ಇತಿಹಾಸವನ್ನು ಸರಿಯಾಗಿ ನಾವು ನೋಡಿದ್ರೆ ಈ ನಾಡಿನಲ್ಲಿ ಅಕ್ಕ ಮಹಾದೇವಿಯವರು ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಆಕೆ ನೋಡಿ ಅವತ್ತಿನ ದಿನದಲ್ಲಿ ಅವರೇನು ಅವ್ರ ಯಜಮಾನರು ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ರು ಅಂತ ಮನೆ ಬಿಟ್ಟವರಲ್ಲ, ಒಂದು ಉತ್ತಮ ಸಂಸಾರ ಇದ್ದವ್ರೆ. ಆದರೆ ಆಕೆಗೆ ಅವಳದೇ ಆದ ಒಂದು ಸ್ವಾತಂತ್ರ್ಯ ಬೇಕಾಗಿತ್ತು. ಅವಳದೇ ಆದ ಕೆಲವೊಂದು ವಿಚಾರವನ್ನು ತೆಗೆದುಕೊಂಡು ಆಕೆ ಮನೆ ಬಿಟ್ಟು ಹೋದ್ಲು. ಯಾವಾಗ 12ನೇ ಶತಮಾನದಲ್ಲಿ ಆಕೆ ಅನುಭವ ಮಂಟಪದ ಒಬ್ಬ ಸದಸ್ಯಳಾಗಿ ತನ್ನ ವಿಚಾರವನ್ನು ಮುಂದಿಟ್ಲು, ದೇಶ ಪರ್ಯಟನೆ ಮಾಡಿದ್ರು, ಜನರು ಮುಂದಿಟ್ಲು. ವಿಜಯನಗರ ಸಾಮ್ರಾಜ್ಯದಲ್ಲಿ ನಾವು ಸರಿಯಾಗಿ ಇತಿಹಾಸ ಓದಿದರೆ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್, ಅವಾಗಿನ ಸಂಪೂರ್ಣ ಆಡಳಿತ ಜೊತೆಗೆ ಶಸ್ತ್ರವಿದ್ಯೆ ಹೇಳ್ಕೊಡುವಂಥದ್ದು ಇವೆಲ್ಲವೂ ಮಹಿಳೆಯರು ಮಾಡ್ತಿದ್ರು ಅನ್ನುವಂಥದ್ದು ಇವತ್ತಿಗೂ ನಮಗೆ ಗೊತ್ತಿಲ್ಲ. ದುರಾದೃಷ್ಟ ನೋಡಿ, ನಮ್ಮ ಪುಸ್ತಕದಲ್ಲಿ ನಾವು ಹೇಳಲ್ಲ, ನಾವು ಹೆಣ್ಮಕ್ಳು ಹೇಳ್ಕೊಳ್ಳಲ್ಲ. ಪುರುಷರು ಎಲ್ಲರೂ ಯುದ್ಧಕ್ಕೆ ಹೋಗ್ತಾ ಇದ್ರಂತೆ. ಅವರನ್ನ ಫಿನಾನ್ಸ್ ಇರ್ಬೋದು, ಅಕೌಂಟ್ಸ್ ಇರ್ಬೋದು, ವಾರ್ಫೇರ್ ಟ್ರೈನಿಂಗ್ ಇರ್ಬೋದು, ಇವೆಲ್ಲವನ್ನು ಮಹಿಳೆಯನ್ನು ನಡೆಸ್ತಿದ್ರು ಅನ್ನೋದಕ್ಕೆ ಈಗ ಪುರಾವೆಗಳು ಸಿಕ್ಕಿದೆ. ಹೀಗೆ ಮಹಿಳೆ ಬರೀ ತನ್ನ ಅಡುಗೆ ಮನೆಗೆ ಮಾತ್ರ ಸೀಮಿತವಾಗದೆ ಸಾಹಿತ್ಯದಲ್ಲಿ ಆಕೆ ಕೊಡುಗೆ ಅತ್ತಿಮಬ್ಬೆ ಮಾಡಿರುವಂತಹ ಆಕೆ ಯಾವಾಗ 1000 ವರ್ಷದ ಹಿಂದಿನ ಮಾತಿದು. ಹೀಗೆ ಇವತ್ತಿನ ದಿನದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಇದ್ದಾಗ ನನಗನ್ಸುತ್ತೆ ಇವತ್ತು ಒಬ್ಬ ತಾಯಿಯಾಗಿ ಒಬ್ಬ ಮಹಿಳೆಯಾಗಿ ಇನ್ನೂ ದೊಡ್ಡ ಜವಾಬ್ದಾರಿಯನ್ನು ಆಕೆ ಇವತ್ತೇನು ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ವೈಯಕ್ತಿಕವಾಗಿ ಪ್ರತಿಯೊಬ್ಬರೂ ತಮ್ಮ ಚೌಕಟ್ಟಿನಲ್ಲಿ ತಾನೇನು ಮಾಡ್ಬೋದು, ಅವನೇನು ಮಾಡಲಿಲ್ಲ, ಇದೇನಾಗಲಿಲ್ಲ, ಇದ್ಯಾಕೆ ಹೀಗಾಗ್ತೆ ಅನ್ನೋದಕ್ಕಿಂತ ನಾನು ನಂಬಿದವಳು ನಾನೇನು ಮಾಡ್ಬೋದು. ಇವತ್ತು ಬೆಂಗಳೂರಿನಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಇದನ್ನು ಬೆಳೆಸೋದಕ್ಕೆ ನಾನೇನು ಮಾಡ್ಬೋದು. ನಾವೀಗ ಅದಮ್ಯ ಚೇತನದ ಒಂದು ಕಾರ್ಯಕ್ರಮ ಶುರು ಮಾಡಿದ್ವಿ. ಪ್ರತಿ ಭಾನುವಾರ ಗಿಡ ನೆಡುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ನೀರಿನ ಸಮಸ್ಯೆಗಳಿದೆ, ನಾವು ಅರ್ಥ ಮಾಡ್ಕೊಳ್ಳೋಣ ಯಾವುದು ಕಾವೇರಿ ನೀರು, ಯಾವುದು ಬೋರ್ ನೀರು, ಯಾವುದನ್ನು ನಾವು ರೀಸೈಕಲ್ ಮಾಡ್ಬೋದು. ಇದನ್ನು ಖಂಡಿತ ನಮ್ಮ ಇವತ್ತು ಇಷ್ಟೆಲ್ಲ ಓದಿರೋಂಥ ಮಹಿಳೆಯರು ನಾವು ಅರ್ಥ ಮಾಡ್ಕೊಳ್ಬೇಕು. ನನ್ನ ಮನೆಯಲ್ಲಿ ನಾನು ಅನ್ನ ಮಾಡುವಾಗ ಅಕ್ಕಿ ತೊಳೆದಿರೋ ನೀರನ್ನು ನಾನು ಯಾಕೆ ಮೋರಿಗೆ ಚೆಲ್ಲಬೇಕು? ಆ ಮೋರಿಗೆ ನೀರು ಮತ್ತೆ ಅದು STP, ಆ STPಯಿಂದ ಮತ್ತೆ ಎಲ್ಲೆಲ್ಲೋ ಹೋಗೋದಕ್ಕಿಂತ ತರಕಾರಿ ತೊಳೆದಿರೋದು ಅಕ್ಕಿ ತೊಳೆದಿರೋ ನೀರನ್ನು ನಾವ್ಯಾಕೆ ಗಿಡಕ್ಕೆ ಹಾಕಬಾರ್ದು? ಅಲ್ಲಿಂದ ಪ್ರಾರಂಭ ಮಾಡಿಕೊಂಡು ಬಹಳಷ್ಟು ಕೆಲಸಗಳನ್ನು ಒಬ್ಬ ತಾಯಿ ತನ್ನ ಅಡುಗೆ ಮನೆಯಿಂದ ಶುರು ಮಾಡಿಕೊಂಡು ಬರೀ ಅಡುಗೆ ಮನೆಗೆ ಸೀಮಿತವಾಗದೆ ಆಕೆಯ ಒಂದು ಅವಕಾಶಗಳನ್ನು ಮತ್ತು ಆಕೆಯ ಬುದ್ಧಿಮತ್ತೆಯನ್ನು ಎಲ್ಲ ಕ್ಷೇತ್ರಗಳಲ್ಲೂ ಬೆಳೆಸಬಹುದು ಅಂತ ನನಗನ್ಸುತ್ತೆ. ಮೇಡಮ್,
ಹೆಣ್ಣು ಅಂತೇಳಿ ಹೇಳಿದಾಗ ಈ ಸಮಾಜ ಆ ಹೆಣ್ಣಿಗೆ ಒಂದು ಜವಾಬ್ದಾರಿಯನ್ನು ನೋಡುತ್ತೆ, ಆಕೆಯನ್ನು ಒಂದು ಹೊಣೆಗಾರಿಕೆಯಿಂದ ನೋಡುತ್ತೆ. ಗಂಡಾದರೂ ತಪ್ಪು ಮಾಡಬಹುದು, ಆದರೆ ಹೆಣ್ಣು ತಪ್ಪು ಮಾಡಬಾರ್ದು ಅನ್ನುವ ಒಂದು ಭಾವನೆಯಿಂದ ನೋಡುತ್ತೆ. ಇಂಥ ಎಲ್ಲ ಸಮಯದಲ್ಲೂ ಕೂಡ ಸಮಾಜ ಕಟ್ಟುವ ಆ ಒಂದು ಕೆಲಸದಲ್ಲಿ ಆ ಹೆಣ್ಣಿನ ಪಾತ್ರ ಎಷ್ಟಿರಬೇಕು ಮೇಡಮ್? ಈ ಹೊಣೆಗಾರಿಕೆ ನೀವೇನು ಹೇಳಿದ್ರಲ್ಲ, ಸಮಾಜ ನೋಡಿ ಹೊಣೆಗಾರಿಕೆ, ನನಗನ್ಸುತ್ತೆ ಈ ಹೊಣೆಗಾರಿಕೆ ಒಂದು ಅವಕಾಶ. ಈ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿಭಾಯಿಸಿ ತೋರಿಸಿದಾಗ ನಮ್ಮಲ್ಲಿರುವಂತಹ ಅಂತಃಶಕ್ತಿ ಹೊರಗಡೆ ಬರ್ತದೆ. ಈ ಒಂದು ಶ್ಲೋಕ ಇದೆ, ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ. ಈ ಯಾವುದೇ ಕೆಲಸ ಅದು ಸಕ್ಸಸ್ ಆಗೋದು, ಸಿದ್ಧಿಸೋದು, ಅದು ನಮ್ಮ ಅಂತಃಸತ್ವದಿಂದ, ಹೊರಗಿನ ಉಪಕರಣಗಳಿಂದ ಕಡಿಮೆ. ಹಿಂಗಾಗಿ ಅದು ಸಿಕ್ಕಿಲ್ಲ ನನ್ನ ಹತ್ರ ಇದಿಲ್ಲ ಅನ್ನೋದಕ್ಕಿಂತ ನಮ್ಮಲ್ಲಿರುವ ಅಂತಃಸತ್ವ ಬೆಳಿಬೇಕು ಅಂತಂದರೆ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಬೇಕು. ನಾನು ಯಾವಾಗಲೂ ಅನ್ನೋದು ಆ ಹೊಣೆಗಾರಿಕೆಯನ್ನು ತೆಗೆದುಕೊಂಡು ನಿಭಾಯಿಸುವಂತಹ ಒಂದು ಪ್ರಯತ್ನ ಮಾಡಿದಾಗ ನನ್ನಿಂದ ಏನು, ನಾನೀಗ ಅದಮ್ಯ ಚೇತನದ ಚಟುವಟಿಕೆಯಲ್ಲಿ ನಾವು ಅದನ್ನೇ ಅಂದ್ಕೊಂಡಿರೋದು, ನಾನೇನು ಮಾಡ್ಬೋದು. ಇವತ್ತು ಎಲ್ಲ ಶಾಲೆಗಳಿಗೂ ಮಧ್ಯಾಹ್ನದ ಬಿಸಿ ಊಟ ಇದು ಕಡ್ಡಾಯವಾಗಿ ಮಾಡಬೇಕು ಅಂತ 2003ರಲ್ಲಿ ಹೇಳಿದರು. ಅವಾಗ ಸರ್ಕಾರ ₹1 ಕೊಡ್ತಾಯಿದ್ರು 100 ಗ್ರಾಮ್ ಅಕ್ಕಿ. ಅಡುಗೆಯವ್ರಿಗೆ ₹700 ಸಂಬಳ ತಿಂಗಳಿಗೆ. ಇವತ್ತು ದಿನಕ್ಕೆ ₹700 ಕೊಟ್ಟರು ಇವತ್ತು ಬಡಿಸೋರು ಸಿಗಲ್ಲ, ಅಡುಗೆಯವ್ರು ಬಿಡಿ. ಅವಾಗೂ ₹700ಗೆ ಯಾರೂ ಸಿಗ್ತಿರ್ಲಿಲ್ಲ. ಅವಾಗ ಶಾಲೆಯವರು ನಮ್ಮ ಹತ್ರ ಹೇಳಿದ್ರು, ಕೆಲವೊಂದು ಶಾಲೆಗಾದರೂ ನೀವು ಊಟ ಕೊಡೋಕ್ಕಾಗತ್ತಾ? ನಮಗೆ ಬೆಂಗಳೂರಿನಂಥ ನಗರದಲ್ಲಿ ಶೌಚಾಲಯಗಳಿಲ್ಲ, ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಅಡುಗೆ ಮಾಡೋದು ಅಸಾಧ್ಯ, ಅದು ಮಕ್ಕಳಿಗೆ ಊಟ ಕೊಡಬೇಕು, ಒಂದು 10 ಶಾಲೆಗಾದರೂ ಮಾಡ್ಬೋದಾ ಅಂತ ಕೇಳಿದರು. ನಾವು ಯೋಚನೆ ಮಾಡಿದ್ವಿ, ಬೇರೆ ಎಲ್ಲ ಪ್ರಾಜೆಕ್ಟ್ಗಳನ್ನ ಪಕ್ಕಕ್ಕಿಟ್ಟು, ಅವಾಗ ನಾವು ಬೇರೆ ನಮ್ಮ ಆಟ ಪಾಠ ಅಂತ ಪ್ರಾಜೆಕ್ಟ್ ಇತ್ತು. ನಾವು ಯೋಚನೆ ಮಾಡಿದ್ವಿ ಯಾವುದು ಅವಶ್ಯಕತೆ ಇದೆ ಅದನ್ನು ನಾವು ನಮ್ಮ ಒಂದು ಹೊಣೆಗಾರಿಕೆ ಸಮಾಜದಲ್ಲಿ ಇವತ್ತು ಈ ಕೆಲವೊಂದು ಶಾಲೆಗಾದರೂ ನಾವು ಊಟ ಕೊಡಬೇಕು ಅಂತ ಪ್ರಾರಂಭ ಮಾಡಿದ್ವಿ. ಯಾವುದೇ ಅನುಭವ ಇಲ್ಲ. ನನಗೆ ಯಾರೋ ಕೇಳ್ತಾ ಇದ್ರು, ನಿಮಗೆ ಊಟದ ಅಡುಗೆ ಮಾಡೋದ್ರಲ್ಲಿ ಏನು ಅನುಭವ ಅಂತ. ನಾನು ಹೇಳಿದೆ, ಮನೆಯಲ್ಲಿ ಮೊದಲು 4 ಜನಕ್ಕೆ ಮಾಡೋದು ಒದ್ದಾಡಿ ಕಲಿತೆ. ಹೈಯೆಸ್ಟ್ ನಾನು ಮನೆಯಲ್ಲಿ ಮಾಡಿದ್ದು 10 ಜನಕ್ಕೆ. ಅದು ಯಾರಾದರೂ ಮನೆಗೆ ಬಂದಾಗ ಅವಾಗ ಇನ್ನೂ ನಮ್ಮ ಅಡುಗೆಯವ್ರನ್ನೂ ತಗೊಳ್ಳೋ ಇರಲಿಲ್ಲ ನಮ್ಮ ಮನೆಯಲ್ಲಿ, ಅವಾಗ ಮಾಡಿದ್ದು. ನಂತರ ನಾನು ಅದಮ್ಯ ಚೇತನದ ಮಾಡಿದ್ದು ಮೊದಲನೇ ಅಡುಗೆ 10,000 ಜನಕ್ಕೆ. 10 ಜನರ ಅನುಭವದಿಂದ 10,000 ಜನಕ್ಕೆ ಅಡುಗೆ ಮಾಡಲಿಕ್ಕೆ ಹೇಗೆ ಅಂದರೆ ಈ ಹೊಣೆಗಾರಿಕೆಯನ್ನು ತೆಗೆದುಕೊಂಡಿದ್ದಕ್ಕೆ ಮತ್ತು ಈ ಸ್ಕೇಲ್ ಅಪ್ ಮಾಡಿದ್ವಿ ನಾವು. ನಾನು ಇಂಜಿನಿಯರಿಂಗಲ್ಲಿ ಕಲಿತೆ, ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕುಕ್ಕಿಂಗ್ ಈಸ್ ನಾಟ್ ಜಸ್ಟ್ ಆರ್ಟ್, ಇಟ್ ಈಸ್ ಅನ್ ಇಂಜಿನಿಯರಿಂಗ್ ಅಂತ ನಾನು ಹೇಳ್ತೀನಿ. ಅದನ್ನು ಇಂಜಿನಿಯರಿಂಗ್ ಆಗಿನೇ ನೋಡಿದ್ದಕ್ಕೆ ಇವತ್ತು ಆ ಪ್ರೊಸೆಸ್ಸನ್ನು ಡಿಫೈನ್ ಮಾಡಿದ್ವಿ. ಇದಾದಮೇಲೆ ಇದು ಅಂತ ಮಾಡೋದನ್ನು ಯೋಚನೆ ಮಾಡಿದ್ವಿ, ಯೋಜನೆನೂ ಮಾಡಿದ್ವಿ, ಅನುಷ್ಠಾನನೂ ತೆಗೆದುಕೊಂಡು ಬಂದ್ವಿ. ಮೇಡಮ್, ಒಳ್ಳೆಯವರಿಗೆ ರಾಜಕೀಯ ಅಲ್ಲ ಅಂತ ಹೇಳ್ತಾರೆ. ತಾವು ನಮ್ಮ ಪ್ರಕಾರ, ಎಲ್ಲರ ಪ್ರಕಾರ, ತಾವು ತಮ್ಮ ಶುಭ್ರ ವ್ಯಕ್ತಿತ್ವ ಇದೆಲ್ಲವೂ ಕೂಡ ಇದ್ದದ್ರಿಂದಾಗಿ ತಮಗೆ ರಾಜಕೀಯದಲ್ಲಿ ಅವಕಾಶಗಳು ಕಡಿಮೆ ಆಯಿತಾ, ಅಥವಾ ಅವಕಾಶಗಳು ನಿರೀಕ್ಷಿತ ಮಟ್ಟದಲ್ಲಿ ಸಿಗ್ಲಿಲ್ವಾ? ಗೊತ್ತಿಲ್ಲ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾನು ಭಾಳ ಚಿಂತನೆ ಮಾಡಿಲ್ಲ. ಯಾಕಂದರೆ ನಾನು ಅನಂತಕುಮಾರ್ ಅವ್ರು ಇರೋವರೆಗೆ ಅವ್ರದ್ದು ಅದೇ ಚಿಂತನೆ ಇತ್ತು, ನನ್ನದು ಅದೇ ಇತ್ತು. ಕುಟುಂಬದಿಂದ 2-3 ಜನ ರಾಜಕಾರಣಕ್ಕೆ ಹೋಗ್ಬಿಟ್ರೆ ಅದು ಮನೆಯಾಗಿ ಉಳಿಯಲ್ಲ ಅಂತ. ಹೀಗಾಗಿ ಅವರು ರಾಜಕಾರಣದಲ್ಲಿದ್ದರು, ನಾವು ದೂರದರ್ಶನ ಮುಖಾಂತರನೇ ಅವ್ರು ಏನು ಮಾಡ್ತಾ ಇದ್ದಾರೆ ಅಂಥೇಳಿ ನಿಮ್ಮ ಎಲ್ಲರ ಮಾಧ್ಯಮಗಳ ಮುಖಾಂತರನೇ ನೋಡ್ತಾ ಇದ್ದದ್ದು. ಹೆಚ್ಚಾಗಿ ನಾವು ಚರ್ಚೆ ಮಾಡ್ತಿರ್ಲಿಲ್ಲ, ಹಂಗಂತೇನೂ ಮಾತಾಡಿಲ್ಲ ಅಂತಲ್ಲ. ಅವರ ದುರದೃಷ್ಟವಶಾತ್ ಅವ್ರು ನಮ್ಮೊಂದಿಗೆ ಇಲ್ಲ ಅಂತ ಆವಾಗ ಕೆಲವೊಬ್ರಿಗೆ ಅನ್ನಿಸ್ತು, ನನಗೂ ಒಮ್ಮೆ ಅನ್ನಿಸ್ತು, ಒಮ್ಮೆ ಅನಿಸಲ್ಲ. ಹೀಗಾಗಿ ಭಾಳ ಅದರೊಳಗಡೆ ನಾನು ಯಾಕೆ ಹಿಂಗಾಯಿತು ಅಂತಲೂ ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ಏಕೆಂದರೆ ಈಗಲೇ ನನ್ನ ಕೈ ತುಂಬ ಕೆಲಸಗಳೂ ಇದೆ. ಅದು ಒಂದೇ ಅಲ್ಲ, ಇವತ್ತೆಲ್ಲೋ ಒಂದು ಕಡೆ ನಮಗೇನು ಅನಿಸಿದೆ, ಸಮಾಜದ ಬದಲಾವಣೆಗೆ ಇದು ಒಂದೇ ಅಂತ, ಅದೇ ಒಂದೇ ದಾರಿ. ಅದು ದಾರಿ ಕ್ಲೋಸ್ ಆದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದಂತೂ ತಪ್ಪು ಅನ್ನೋದನ್ನು ನನಗಂತೂ ಅನಿಸುತ್ತೆ. ಬೇಕಾದಷ್ಟು ಮಾಧ್ಯಮಗಳ ಮುಖಾಂತರ ನಾವು ಸಮಾಜದಲ್ಲಿ ಬದಲಾವಣೆ ಮಾಡ್ಬೋದು, ನಾವು ನಮ್ಮ ಕಾಂಟ್ರಿಬ್ಯೂಷನನ್ನು ಮಾಡ್ಬೋದು. ರಾಜಕೀಯ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಅದು ಕಾಣಿಸುತ್ತೆ ಜನರಿಗೆ, ನಿಮ್ಮ ಸ್ಕ್ರೀನ್ ಮುಖಾಂತರ, ಪತ್ರಿಕೆ ಮುಖಾಂತರ, ಮತ್ತು ಹೆಚ್ಚು ಪರಿಣಾಮಕಾರಿಯೂ ಹೌದು. ಆದರೆ ನಾನು ಇದ್ರ ಬಗ್ಗೆ ಇವತ್ತೇನು ಹೇಳಲಿಕ್ಕೂ ಇಚ್ಛೆ ಪಡಲ್ಲ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೀವು ನಮ್ಮ ಪ್ರೇರಣೆ, ನೀವು ನಮಗೆ ಸ್ಫೂರ್ತಿ, ನೀವು ನಮಗೆ ಎಲ್ಲವೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಈ ವೇದಿಕೆಯಲ್ಲಿ ತಾವು ಬಂದು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಧನ್ಯವಾದ. ಓಕೆ, ಈ ಒಂದು
ಅಮೋಘವಾದ ನಮ್ಮ ಸ್ಫೂರ್ತಿದಾಯಕ ಮಾತುಗಳಿಗಾಗಿ ನಾವು ಕೂಡ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಅನಂತ ಧನ್ಯವಾದಗಳನ್ನ ಹೇಳ್ತೀವಿ ಅವ್ರಿಗೋಸ್ಕರ. ಜೊತೆಗೆ ಅವ್ರಿಗೋಸ್ಕರ ಒಂದು ಗಿಫ್ಟ್ ಹ್ಯಾಂಪರ್ ಹಾಗೂ ನಮ್ಮ ಒಂದು ಕಿರು ಕಾಣಿಕೆಯನ್ನು ದಯವಿಟ್ಟು ಅವರು ಆಕ್ಸೆಪ್ಟ್ ಮಾಡಬೇಕು ಅಂತ ಕೇಳ್ತೀನಿ. ನಮ್ಮ ಪ್ರೆಸಿಡೆಂಟ್ ಸೌತ್ ಡಿಸ್ಟ್ರಿಬ್ಯೂಷನ್ ಶ್ರೀ ಕಿಶನ್ ಚೇರಂಡ ಅವರು ಆ ಒಂದು ಗಿಫ್ಟ್ ಹ್ಯಾಂಪರ್ ಹಾಗೂ ಕಿರು ಕಾಣಿಕೆಯನ್ನು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಷ್ಟು ಸವಾಲಿನ ಕೆಲಸ ಒಬ್ಬ ಸ್ತ್ರೀಯಾಗಿ ನಿಂತು, ಆದರೆ ಅಷ್ಟೇ ಥ್ರಿಲ್ಲಿಂಗ್ ಕೂಡ ಅನ್ನೋವಂಥದ್ದನ್ನು ಬಹಳ ಖುಷಿಯಾಗಿ ತೇಜಸ್ವಿನಿ ಅನಂತಕುಮಾರ್ ಅವರು ನಮ್ಮ ಜೊತೆ ಹಂಚಿಕೊಂಡ್ರು. ಜೊತೆಗೆ ಅವ್ರು ನಡೆದು ಬಂದ ಹಾದಿ ಹೇಗಿತ್ತು, ಬಹುಮುಖಿ ವ್ಯಕ್ತಿತ್ವದ ಒಬ್ಬ ಮಹಿಳೆಯಾಗಿ, ಒಬ್ಬ ಬಹಳ ದೊಡ್ಡ ರಾಜಕಾರಣಿಯ ಪತ್ನಿಯೂ ಆಗಿ ತನ್ನದೇ ಆದ ವ್ಯಕ್ತಿತ್ವವನ್ನು ಕೂಡ ರೂಪಿಸಿಕೊಂಡಿರ್ತಕ್ಕಂಥ ಮಹಿಳೆಯಾಗಿ ಎಷ್ಟು ಚೆನ್ನಾಗಿ ಅವರು ಸಮಾಜವನ್ನು ಪ್ರಭಾವಿಸ್ತಾ, ಸಮಾಜವನ್ನು ಕಟ್ಟುತ್ತಾ, ತಮ್ಮ ಸಂಸ್ಥೆ, ತಮ್ಮ ವ್ಯಕ್ತಿತ್ವವನ್ನು ಬೆಳಗ್ತಾ ಎಷ್ಟು ಚೆನ್ನಾಗಿ ನಮ್ಮ ನಡುವೆ ಇದ್ದಾರೆ ಅನ್ನೋದು ನಮಗೆಲ್ಲರಿಗೂ ಕೂಡ ನಿಜಕ್ಕೂ ಒಂದು ಬಹಳ ದೊಡ್ಡ ಸ್ಫೂರ್ತಿ. ಒಂದು ಸಹಜವಾದ ಒಂದು ಮಧ್ಯಮ ವರ್ಗದ ಹಿನ್ನೆಲೆಯಿಂದ ಬಂದು ಇವತ್ತು ಇಷ್ಟು ದೊಡ್ಡ ವ್ಯಕ್ತಿಯಾಗಿ ಸಮಾಜಕ್ಕೊಂದು ಶಕ್ತಿಯಾಗಿ ನಿಲ್ಲೋದು ತಮಾಷೆಯ ಮಾತಲ್ಲ. ಆ ಎಲ್ಲ ಶಕ್ತಿಯನ್ನು ಈ ಶಕ್ತಿ ಸಂಗಮದ ಮುಖಾಂತರ ನಾವು ಪಡ್ಕೊಳ್ಳೋಣ. ಮಹಿಳೆಯರಾಗಿ ನಮ್ಮ ಸಾಧ್ಯತೆಗಳು ಅನಂತ ಅನ್ನೋದಕ್ಕೆ ತೇಜಸ್ವಿನಿ ಅನಂತಕುಮಾರ್ ಅವರೇನೆ ಬಹಳ ದೊಡ್ಡ ಉದಾಹರಣೆ.